Hi children, in the previous class, I have given you the information related to the concept of the interpersonal relationship. And in the interpersonal relationship, we have discussed some of the forms of interpersonal relationship. That forms are bifurcated into types. So in the forms itself, we have studied that the interpersonal relationship arises in the friends as well as in a family as well as in the organization where the people will work. ಎಲ್ಲಿ ನಮ್ಮ ಒಂದು ಕೆಲಸಗಾರರ ಗುಂಪಿನಲ್ಲಿ ಅಂತ ಹೇಳಿದ್ರೆ ಟೀಮ್ ಅಲ್ಲಿ ವರ್ಕ್ ಅನ್ನ ಮಾಡ್ತಿರ್ತಾರೆ ಅಲ್ಲಿ ಮತ್ತೆ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ಮತ್ತೊಂದು ಸಂಸ್ಥೆಯಲ್ಲಿ ಏನಾಗ್ತಾ ಹೋಗುತ್ತೆ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಎಮರ್ಜ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಹಿಯರ್ ದ interpersonal relationship are having some of the characteristic features in a good relationship. ನೋಡಿ ಇಲ್ಲಿ ಆಗಿರ್ತಕ್ಕಂತಹ ಅಥವಾ ಒಳ್ಳೆಯದಾಗಿರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದು ಬೆಳಿಬೇಕಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಗುಣ ಮತ್ತೆ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ತೀವಿ. There are some of the common characteristic features of good relationship. So which are they? ಯಾವುವು ಅಂತ ಹೇಳಿ ಗಮನಿಸಿದಾಗ so there are some of the characteristic features in related to the good relationship. The first one called as a rapport, second one is called as a empathy, the third one is called as a trust, the fifth one is called as the mental expectations, then the flexibility, uniqueness and interdependences are some of the common characteristic features which we people will see. So what do you mean by rapport? The rapport anta ಹೇಳಿದಾಗ ಸಂಬಂಧ ಅಂತ ಕರೀತೀವಿ ಕನ್ನಡದಲ್ಲಿ. So here there are some of the good relationship which will feel more comfortable and easy with other persons. ನೋಡಿ ಇಲ್ಲಿ ಸಂಬಂಧಗಳಂತಕ್ಕಂಥದ್ದು ಇಲ್ಲಿ ಗುಡ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಬೆಳಿಬೇಕಂತ ಹೇಳಿದ್ರೆ ಒಂದು ಬೇರೆ ವ್ಯಕ್ತಿಗಳ ಜೊತೆ ಏನಾಗ್ತಾ ಹೋಗುತ್ತೆ ಒಳ್ಳೆ ಆಗಿರ್ತಕ್ಕಂಥ ಸಂಬಂಧಗಳು ಬೆಳೀತಾ ಹೋಗುತ್ತೆ. ಅಂಡ್ ದಿಸ್ ಈಸ್ ಆಟೋಮೆಟಿಕಲಿ ಬೌಂಡಿಂಗ್ ರಿಲೇಶನ್ಶಿಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ರೆಪಾರ್ಟ್ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಒಂದು ಬಾಂಡ್ ಆಗಿ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಬೆಳೀತಾ ಹೋಗ್ತದೆ. ರೆಪಾರ್ಟ್ ಅನ್ನೋದಿದ್ರೆ ವ್ಯಕ್ತಿಗಳ ಮಧ್ಯೆ ಗುಡ್ ರಿಲೇಶನ್ಶಿಪ್ ಇರುತ್ತೆ ಅಂತ ಅರ್ಥ. ರೆಪಾರ್ಟ್ ಅಂತ ಹೇಳಿದ್ರೆ ಸಂಬಂಧಗಳು ಅಂತ ಅರ್ಥ. ನೆಕ್ಸ್ಟ್ ಕಾಲ್ಡ್ ಇಸ್ ಎಂಪತಿ. It is the word, the ability to seek that the other person's eyes will be understanding with another's. ಕೆಲವೊಬ್ಬ ವ್ಯಕ್ತಿಗಳ ಕಣ್ ದೃಷ್ಟಿಯಿಂದನೇ ನಾವೇನ್ ಮಾಡ್ತಾ ಹೋಗ್ತೀವಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಮತ್ತೊಬ್ಬ ವ್ಯಕ್ತಿಯನ್ನ ಅಂತ ಹೇಳಿದ್ರೆ ಮೇ ಬಿ ದ ಫೀಲಿಂಗ್ಸ್ ಆಗಿರ್ಬೋದು ಆಕ್ಷನ್ಸ್ ಆಗಿರ್ಬೋದು ಇವೆಲ್ಲವೂ ಸಹ ಏನ್ ಮಾಡ್ತಾ ಹೋಗ್ತೀವಿ ನಾವು ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನ ನಾವು ಎಂಪತಿ ಅಂತ ಹೇಳ್ಬಿಟ್ಟು ಕರಿತೀರಿ. ದ ಎಂಪತಿ ಇನ್ ದ ಸೆನ್ಸ್ ದ ಫೀಲಿಂಗ್ಸ್ ವಿಲ್ ಬಿ ಅಂಡರ್ಸ್ಟುಡ್ in between the people through the eyes or through the expressions what they are doing. ಏನವರು ಎಕ್ಸ್ಪ್ರೆಷನ್ಸ್ ಅನ್ನ ಮಾಡ್ತಾ ಇರ್ತಾರೆ ಅಥವಾ ಆಕ್ಷನ್ಸ್ ಅನ್ನ ಮಾಡ್ತಾ ಇರ್ತಾರೆ ಆ ಒಂದು ಆಕ್ಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸಿನ ಮತ್ತೆ ಏನಾಗ್ತಾ ಹೋಗುತ್ತೆ ಫೀಲಿಂಗ್ಸ್ ಅಂತಕ್ಕಂಥದ್ದು ಎಮರ್ಜ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ as an empathy. Then after that called as a trust. ಟ್ರಸ್ಟ್ ಅಂತ ಹೇಳಿದಾಗ ನಂಬಿಕೆ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತ ಹೇಳಿದ್ರೆ ಸಿ ಒನ್ ಪರ್ಸನ್ ವಿಲ್ ಬಿ ಡಿಪೆಂಡೆಡ್ ಆನ್ ದ ಅನದರ್ ಪರ್ಸನ್. ಇಲ್ಲಿ ಏನಾಗ್ತಾ ಹೋಗುತ್ತೆ ಈ ಒಂದು ರಿಲೇಶನ್ಶಿಪ್ ಅಂತಕ್ಕಂಥದ್ದು ಇಂಟರ್ ಪರ್ಸನಲ್ಲಿ ಗುಡ್ ರಿಲೇಶನ್ಶಿಪ್ ಬೆಳೀತಾ ಹೋಗ್ಬೇಕಾದ್ರೆ ಒನ್ ಪರ್ಸನ್ ಇಸ್ ಡಿಪೆಂಡೆಡ್ ಆನ್ ದ ಅನದರ್ ಪರ್ಸನ್. ಯಾವಾಗ ಡಿಪೆಂಡ್ ಆಗ್ತಾನೆ ವೆನ್ ದೇ ಆರ್ ಟ್ರಸ್ಟ್ ವಿತ್ ದ ಪರ್ಸನ್ ಅಂಡ್ ಎಕ್ಸ್ಪೆಕ್ಟಿಂಗ್ ಆರ್ ಅಕ್ಸೆಪ್ಟೆನ್ಸ್ ಆಫ್ ಸಪೋರ್ಟ್ ಫ್ರಮ್ ಹಿಮ್ ಆರ್ ಹರ್ ಅಂತ ಹೇಳ್ಬೋದು. ನಾವು ಒಂದು ಪ್ರತಿಯೊಬ್ಬ ವ್ಯಕ್ತಿಯ ಮಧ್ಯೆ ಒಬ್ಬರ ಮೇಲೆ ಒಬ್ರು ಡಿಪೆಂಡೆನ್ಸಿ ಇದ್ದಾಗ ಅಂತ ಹೇಳಿದ್ರೆ ಅಲ್ಲಿ ಗುಡ್ ರಿಲೇಶನ್ಶಿಪ್ ಅನ್ನೋದು ಬೆಳೀತಾ ಹೋಗುತ್ತೆ. ದ ನೆಕ್ಸ್ಟ್ ಕಾಲ್ಡ್ ಇಸ್ ದ ರೆಸ್ಪೆಕ್ಟ್. ದ ರೆಸ್ಪೆಕ್ಟ್ ಅಂತ ಹೇಳಿದಾಗ ಗೌರವ. ನೋಡಿ ಇಲ್ಲಿ ಸಂಬಂಧಗಳು ಅಂತಕ್ಕಂಥದ್ದು ಬೆಳಿಬೇಕಂತ ಹೇಳಿದ್ರೆ ದೇ ಶುಡ್ ಬಿ ರೆಸ್ಪೆಕ್ಟ್ ಈಚ್ ಅದರ್. ದ ರಿಲೇಶನ್ಶಿಪ್ ಶುಡ್ ಬಿ ವೆಲ್ ಅಂತ ಹೇಳಿದಾಗ ದೇರ್ ವಿ ವಿಲ್ ಸಿ ದಟ್ ದ ರಿಲೇಶನ್ಶಿಪ್ ಅಂತಕ್ಕಂಥದ್ದು. ಸೊ ರೆಸ್ಪೆಕ್ಟ್ ಅಂತ ಹೇಳಿದಾಗ ಅಗೈನ್ ದ ಗೌರವ ಅಂತ ಹೇಳ್ಬಿಟ್ಟು ಕರಿತೀವಿ. ಇಟ್ ಇನ್ವಾಲ್ವ್ಸ್ ಅಕ್ಸೆಪ್ಟಿಂಗ್ ಆಂಟಿಸಿಪೇಟಿಂಗ್ ವಿತ್ ಒನ್ ಪರ್ಸನ್ ಟು ಅದರ್ ಪರ್ಸನ್. ಇಫ್ ಯು ವಿಲ್ ಗಿವ್ ರೆಸ್ಪೆಕ್ಟ್ ಅನದರ್ ಪರ್ಸನ್ ಆಲ್ಸೋ ವಿಲ್ ಬಿ ರೆಡಿ ಟು ಗಿವ್ ಅಸ್ ದ ರೆಸ್ಪೆಕ್ಟ್. ದೇರ್ ವಿ ಕ್ಯಾನ್ ಸಿ ದಟ್ ದೇರ್ ವಿಲ್ ಬಿ ಅ ಗುಡ್ ರಿಲೇಶನ್ಶಿಪ್ ವೆನ್ ದ ರೆಸ್ಪೆಕ್ಟ್ ವಿಲ್ ಬಿ ರೈಸ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಪ್ರತಿಯೊಬ್ಬ ವ್ಯಕ್ತಿಯ ನಡುವೆ ಇರ್ತಕ್ಕಂಥ ಒಳ್ಳೆ ಸಂಬಂಧಗಳನ್ನ ಇಲ್ಲ ರೆಸ್ಪೆಕ್ಟ್ ಅಂತಕ್ಕಂಥದ್ದು ವ್ಯಕ್ತಪಡಿಸುತ್ತೆ. The next called as the mental expectations.
So here there will be mental expectation from one person to another person may vary. ಯಾವ ರೀತಿ ಅಂತ ಹೇಳಿದ್ರೆ ಅವ್ನು ನನಗಿಂತ ಚೆನ್ನಾಗಿ ಏನು ರೆಸ್ಪೆಕ್ಟ್ ಅನ್ನ ಕೊಡ್ಲಿಲ್ಲ ಅದಕ್ಕೆ ನಾನು ಮಾತಾಡೋದಿಲ್ಲ, ಅಥವಾ ನಾನು ಮಾತಾಡ್ತಾನೆ ಇಲ್ಲ ಅದಕ್ಕೆ ನಾನು ರೆಸ್ಪೆಕ್ಟ್ ಕೊಡೋದಿಲ್ಲ, ಈ ರೀತಿ ಬರ್ತದೆ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ, ಹಿಯರ್ ದಿಸ್ ಮೇ ಅರೈಸ್, ದ ಮೆಂಟಲ್ ಎಕ್ಸ್ಪೆಕ್ಟೇಷನ್ಸ್ ಮೇ ಅರೈಸ್ ಇನ್ ಬಿಟ್ವೀನ್ ದ ಪೇರೆಂಟ್ಸ್. ಸೊ ಹಿಯರ್ ದ ಮ್ಯೂಚುವಲ್ ಎಕ್ಸ್ಪೆಕ್ಟೇಷನ್ ಫಾರ್ ಇಟ್ ಶುಡ್ ಬಿ ದೇರ್. ಇಬ್ಬರ ನಡುವೆ ಮ್ಯೂಚುವಲ್ ಆಗಿರ್ಬೇಕಾಗತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಆಗಿರ್ತಕ್ಕಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೋಲಿಕೆ ಇಲ್ಲದೆ ಇದ್ದಾಗ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಬ್ರೇಕ್ ಆಗತ್ತೆ. ಸೊ ಆ ರೀತಿ ಇರಬಾರ್ದು ಅಂತ ಹೇಳಿದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ದ ಮ್ಯೂಚುವಲ್ ಎಕ್ಸ್ಪೆಕ್ಟೇಷನ್ಸ್ ಬಿಟ್ವೀನ್ ದ ಬೋತ್ ದ ಪೀಪಲ್ ಶುಡ್ ಬಿ ದೇರ್. ಯಾವಾಗ ಮ್ಯೂಚುವಲ್ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಆಗಿರುತ್ತೆ, ಆ ಮೆಂಟಲ್ ಎಕ್ಸ್ಪೆಕ್ಟೇಷನ್ಸ್ ಹೋಲಿಕೆ ಆಗುತ್ತೆ. ಯಾವಾಗ ಹೋಲಿಕೆ ಆಗುತ್ತೋ ಅಲ್ಲಿ ಗುಡ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಬೆಳೆಯುತ್ತೆ. ದೆನ್ ಫ್ಲೆಕ್ಸಿಬಿಲಿಟಿ, ಎಸ್, where there is a good relationships are more flexible and they can be adapt to change. Flexible ಅಂತ ಹೇಳಿದ್ರೆ they will be go on changing each person so attitude with another person. ಇಲ್ಲಿ attitudes ಅಥವಾ behaviors ಚೇಂಜ್ ಆದಂಗೆಲ್ಲ, ಆ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆದಂಗೆಲ್ಲ ನಾವೇನಾಗಬೇಕು, ನಮ್ಮ ಮನಸ್ಸನ್ನ ಬದಲಾಕೊಂಡು ಹೋಗ್ತಾ ಇರಬೇಕಾಗತ್ತೆ. ಇಲ್ಲ ಸರ್ ನಾನು ಹಂಗೆ ಇರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ ಅರೈಸ್ ಆಗುತ್ತೆ, ಗುಡ್ ರಿಲೇಶನ್ಶಿಪ್ ಇರೋದಿಲ್ಲ. ವೆನ್ ವಿ ಆರ್ ಫ್ಲೆಕ್ಸಿಬಲ್, ವಿ ಆರ್ ಬಿ ಗೋ ಆನ್ ಚೇಂಜಿಂಗ್ ವಿತ್ ಈಚ್ ಅದರ್, ಆಟೋಮೆಟಿಕಲಿ ದೇರ್ ವಿಲ್ ಬಿ ಎ ಗುಡ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್. ಏನಾಗ್ತಾ ಹೋಗುತ್ತೆ, ಒಬ್ಬರಲ್ಲೊಬ್ರು ಚೇಂಜಸ್ ಆಗ್ತಿದ್ದಂಗೆ ನಾವು ಎಕಾನಮಿ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲ ವಾತಾವರಣ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗ್ಬೋದು. ಚೇಂಜ್ ಆದಾಗ ನಮ್ಮ ಮನಸ್ಸು ಬದಲಾವಣೆ ಮಾಡ್ಕೊಂಡು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ರಿಲೇಶನ್ಶಿಪ್ ಏನಾಗುತ್ತೆ, ಒಳ್ಳೇದಾಗಿರುತ್ತೆ. ದೆನ್ ಯೂನಿಕ್ನೆಸ್, ಎಸ್, ದ ರಿಲೇಶನ್ಶಿಪ್ ಸ್ಟ್ಯಾಂಡ್ ಔಟ್ ವಿತ್ ಅ ಸ್ಪೆಷಲ್ ಅಂಡ್ ಡಿಫರೆಂಟ್ಲಿ. ಯೂನಿಕ್ ಅಂದ್ರೆ ಅದರದೇ ಆದಂತ ಹಾದಿಯಲ್ಲಿ ಸಪರೇಟ್ ಆಗಿ ಯೂನಿಕ್ ಆಗಿ ಇರುತ್ತೆ ಈ ರಿಲೇಶನ್ಶಿಪ್ ಅಂತಕ್ಕಂಥದ್ದು. ಯಾಕಂದ್ರೆ ಪೇರೆಂಟ್ ಅಂಡ್ ಚೈಲ್ಡ್ ಇನ ರಿಲೇಶನ್ಶಿಪ್ ಯೂನಿಕ್, ಹಸ್ಬೆಂಡ್ ಅಂಡ್ ವೈಫ್ ಇನ ರಿಲೇಶನ್ಶಿಪ್ ಯೂನಿಕ್, ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಬರ್ತಕ್ಕಂಥ ರಿಲೇಶನ್ಶಿಪ್ ಯೂನಿಕ್. ದೇರ್ ವಿಲ್ ಬಿ ಡಿಫ್ರೆನ್ಸಸ್ ಅಲ್ವಾ. ಸೊ ಎಲ್ಲಿ ಯಾವ ರೀತಿಯಾದಂತ ರಿಲೇಶನ್ಶಿಪ್ ಎಕ್ಸಿಬಿಟ್ ಮಾಡಬೇಕು ಆ ರೀತಿ ಎಕ್ಸಿಬಿಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಗುಡ್ ರಿಲೇಶನ್ಶಿಪ್ ಇರುತ್ತೆ. ಅಂಡ್ ಇಂಟರ್ಡಿಪೆಂಡೆನ್ಸ್ ಅಂತ ಹೇಳಿದಾಗ ದ ರಿಲೇಶನ್ಶಿಪ್ ಬಿಟ್ವೀನ್ ಈಚ್ ಅದರ್ ವಿಲ್ ಬಿ ಡಿಪೆಂಡೆಡ್ ಅಪಾನ್ ಈಚ್ ಅದರ್. ಒನ್ ಪರ್ಸನ್ ಶುಡ್ ಬಿ ಡಿಪೆಂಡೆಡ್ ಆನ್ ಅದರ್. ಪ್ರತಿಯೊಬ್ಬರ ಮಧ್ಯೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆನ್ಸಿ ಆಗಿದ್ದಾಗ ಅಲ್ಲಿ ನಂಬಿಕೆ ಅಂತಕ್ಕಂಥದ್ದು ಬಂದಾಗ ಹಾನೆಸ್ಟಿ ಅಂತಕ್ಕಂಥದ್ದು ಎಕ್ಸಿಬಿಟ್ ಆಗತ್ತೆ. ಯಾವಾಗ ಹಾನೆಸ್ಟಿ ಇರುತ್ತೋ ಮಿಸ್ಟೇಕ್ಸ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ, ಟ್ರೂತ್ಫುಲ್ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯಾವುದೇ ಮಿಸ್ಟೇಕ್ಸ್ ಕಮಿಟ್ ಆಗೋದಿಲ್ಲ. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಇಂಟರ್ ಡಿಪೆಂಡೆನ್ಸಿ ಇಂದಲೂ ಸಹ ಗುಡ್ ರಿಲೇಶನ್ಶಿಪ್ ಇರುತ್ತೆ. ಅಂದ್ರೆ ನೋಡಿ, ರೆಪಾರ್ಟ್ ಅಂದ್ರೆ ನಂಬಿಕೆ ಇರಬೇಕು, ಇಲ್ಲಿ ಬಿಲೀಫ್ಸ್ ಇರಬೇಕು. ಟ್ರಸ್ಟ್ ಅಂತ ಹೇಳಿದಾಗ ರೆಪಾರ್ಟ್ ಅಂತ ಹೇಳಿದಾಗ ಸಂಬಂಧಗಳು ಚೆನ್ನಾಗಿರ್ಬೇಕು, ಎಂಪತಿ ಅಂತ ಹೇಳಿದಾಗ ಡಿಪೆಂಡೆನ್ಸಿ ಇರಬೇಕು, ಟ್ರಸ್ಟ್ ಅಂತ ಹೇಳಿದಾಗ ನಂಬಿಕೆ, ರೆಸ್ಪೆಕ್ಟ್ ಅಂತ ಹೇಳಿದಾಗ ಗೌರವ, ಮೆಂಟಲ್ ಎಕ್ಸ್ಪೆಕ್ಟೇಷನ್ ಬುದ್ಧಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸರಳತೆ ಇರಬೇಕಾಗತ್ತೆ, ಏಕಾಗ್ರತೆ ಯೂನಿಕ್ನೆಸ್ ಇರಬೇಕಾಗತ್ತೆ, ಮತ್ತೆ ಇಂಟರ್ ಡಿಪೆಂಡೆನ್ಸ್ ಒಬ್ಬರಲ್ಲೊಬ್ಬರಿಗೆ ಒಳ್ಳೆ ರೀತಿ ಸಂಬಂಧಗಳಿದ್ದಾಗ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಅದಾದ ನಂತರ ಟಿಪ್ಸ್ ಟು ಎನ್ಹಾನ್ಸ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್. ನಮ್ಮಲ್ಲಿ ಇರ್ತಕ್ಕಂಥ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಎನ್ಹಾನ್ಸ್ ಆಗಬೇಕು, ಹೆಚ್ಚಿಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದು ಟಿಪ್ಸ್ ಅನ್ನ, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಸೊ ಯಾವುವು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ಕಾಲ್ಡ್ ಆಸ್ ಲಿಸನ್ ಟು ದ ಪೀಪಲ್, ಸೆಕೆಂಡ್ ಒನ್ ಆಸ್ ವೆಲ್ ಆಸ್ ಕಾಲ್ಡ್ ಆಸ್ ಎಂಪತಿ ಅಂತ ಹೇಳಿದ್ರೆ ಫೀಲಿಂಗ್ಸ್ ಬಿಲೀಫ್ಸ್ ಜೊತೆಗೆ, ದೆನ್ ಫಿಸಿಕಲ್ ಎಕ್ಸ್ಪೀರಿಯನ್ಸಸ್ ಅಂತ ತೆಗೆದುಕೊಂಡಾಗ ನಾವು ಫಿಸಿಕಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಟೋನ್ ಆಫ್ ವಾಯ್ಸ್, ಯಾವ ರೀತಿ ನಾವು ಮಾತಾಡ್ತೀವಿ ಅನ್ನೋದು ಗಮನಿಸ್ಕೋಬೇಕು. ಹಾನೆಸ್ಟಿ ವಿತ್ ಟ್ಯಾಕ್ಟ್, ನಾವು ಏನ್ ಅನ್ಕೊಂಡಿರ್ತೀವಿ ಅದನ್ನ ಹಾನೆಸ್ಟಿ ಇರಬೇಕಾಗತ್ತೆ. ದೆನ್ ಸಿಂಪಲ್ ಟಿಪ್ಸ್, ಇದರ ಜೊತೆಗೆ ಸಿಂಪಲ್ ಟಿಪ್ಸ್ ಇರಬೇಕಾಗತ್ತೆ. ಸೊ ಫಸ್ಟ್ ಒನ್ ನೋಡೋಣ, ಲಿಸನ್ ಟು ದ ಪೀಪಲ್. So here the sound are simple enough but amazing how only the few people are really process. ನೋಡಿ ಇಲ್ಲಿ ಬಿಯರ್ ಇನ್ ಮೈಂಡ್ ಆಗಿರ್ಬೋದು, ನಮ್ಮ ಎದುರುಗಡೆ ಇರ್ತಕ್ಕಂಥ ಪೀಪಲ್ ಏನ್ ಮಾತಾಡ್ತಿದ್ದಾರೆ, ಜಸ್ಟ್ ವಿ ಶುಡ್ ಥಿಂಕ್ ಆರ್ ವಿ ಶುಡ್ ಬಿ ಹ್ಯಾವಿಂಗ್ ಸಮ್ ಆಫ್ ದ ಪೇಷನ್ಸ್ ಇನ್ ಲಿಸನಿಂಗ್ ಟು ದ ಪೀಪಲ್ ಅಂಡ್ ರೆಸ್ಪಾಂಡಿಂಗ್ ಅಕಾರ್ಡಿಂಗ್ ಟು ದ ಪೀಪಲ್ ವಾಟ್ ದೇ ಆರ್ ಸ್ಪೀಕಿಂಗ್. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನನಗೆ ಲಿಸನ್ ಮಾಡಬೇಕು ಅಂತ ಹೇಳಿ ಕೇಳಿಸ್ಕೋಬೇಕು. ಇಲ್ಲ
ನನಗಿಂತ ಮುಂಚೆನೆ ಅವನು ಏನಂದ್ರೆ ಅದು ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅಲ್ಲಿ ರಿಲೇಶನ್ಶಿಪ್ ಎನ್ಹಾನ್ಸ್ ಆಗಲ್ಲ, ಅಲ್ಲಿ ಬ್ರೇಕ್ ಆಗುತ್ತೆ. ಸೊ ಆದ್ರಿಂದ ಲಿಸನ್ ಮಾಡಬೇಕು, ಏನ್ ರೆಸ್ಪಾಂಡ್ ಮಾಡಬೇಕು ಅಕಾರ್ಡಿಂಗ್ ಟು ದ ಪೀಪಲ್ ವಾಟ್ ದೇ ಆರ್ ಸ್ಪೀಕಿಂಗ್, ಅವರ ಪ್ರಕಾರ ನಾವೇನ್ ಮಾಡ್ಬೇಕಾಗತ್ತೆ, ರೆಸ್ಪಾಂಡ್ ಅನ್ನ ಮಾಡ್ಬೇಕಾಗತ್ತೆ. ದೆನ್ ಕಾಲ್ಡ್ as empathy. This is the ability to look at the things from the point of view of other people. ಬೇರೊಬ್ಬರ ವ್ಯಕ್ತಿಗಳ ಒಂದು ಪ್ರಕಾರ ನಾವೇನ್ ಮಾಡ್ಬೇಕಾಗಿರುತ್ತೆ, ಥಿಂಕ್ ಮಾಡಬೇಕಾಗತ್ತೆ, ಎಬಿಲಿಟಿ ಟು ಲುಕ್ ಮಾಡಬೇಕಾಗತ್ತೆ, ಅಥವಾ ಫೀಲಿಂಗ್ಸ್ ಕರೆಕ್ಟ್ ಆಗಿರ್ಬೇಕಾಗತ್ತೆ. ಏನ್ ಮಾಡುತ್ತೆ, ದಟ್ ಶೋಸ್ ಇನ್ instead of understanding the people and what they are going to be do but matter for him. ಯಾವ ಒಂದು ವ್ಯಕ್ತಿಗೆ ಹೆಚ್ಚು ಹೆಚ್ಚು ಒಂದು ಅವಶ್ಯಕತೆಗಳಿರ್ತದೆ, ಅವಶ್ಯಕತೆಗಳನ್ನ ಫೀಲಿಂಗ್ಸಿನ ಮುಖಾಂತರ ಮಚ್ ಬೆಟರ್ ಅನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬೇಕಾಗತ್ತೆ. ದೆನ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಸಿ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದಾಗ, when you have a hearted with a smile, ನಿಮ್ಮ ಹಾರ್ಟೆಡ್ ಸ್ಮೈಲ್ ಆಗಿದ್ದಾಗ that will increase the value of a face. ನೋಡಿ, ನಿಮಗೆ ನಿಮ್ಮ ಪರಿಚಯಸ್ಥರು ಇರ್ಬೋದು, ಪರಿಚಯಸ್ಥರು ಇಲ್ಲದೆ ಇರ್ಬೋದು, ಅಂತ ವ್ಯಕ್ತಿಗಳು ಎದುರಿಗೆ ಬಂದಾಗ ಆಗಿರ್ಬೋದು, ಅಥವಾ ಅಂತ ವ್ಯಕ್ತಿಗಳು ನಿಮ್ಮ ಜೊತೆ ಮಾತಾಡಿದಾಗ ಆಗಿರ್ಬೋದು, ನೀವು ಮುಖವನ್ನ ಒಂದು ಗಂಟು ಹಾಕೊಂಡು ಅಥವಾ ನಿಮಗೆ ಪರಿಚಯ ಇಲ್ಲದೆ ಇದ್ರೂ ಪರವಾಗಿಲ್ಲ, ಜಸ್ಟ್ ಗಿವ್ ಅ ಸ್ಮೈಲ್ ವಿತ್ ದ ಹಾರ್ಟ್, ದಟ್ ವಿಲ್ ಎನ್ಹಾನ್ಸ್ ಯುವರ್ ವ್ಯಾಲ್ಯೂ. ನಿಮ್ಮ ಒಂದು ಏನು ವೆಯ್ಟೇಜ್ ಅಂತಕ್ಕಂಥದ್ದಲ್ಲಿ ಬೆಳೆಯುತ್ತೆ, ಆಟೋಮೆಟಿಕಲಿ ಪರ್ಸನಲ್ ಆಗಿರ್ತಕ್ಕಂಥ ರಿಲೇಶನ್ಶಿಪ್ ಅನ್ನೋದ್ರಲ್ಲಿ ಬೆಳೀತಾ ಹೋಗುತ್ತೆ. ಫೇಶಿಯಲ್ ವ್ಯಾಲ್ಯೂಸು, ಸ್ಮೈಲಿ ಫೇಸ್ ಇರಬೇಕು, ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕು, ಬಾಡಿ ಲ್ಯಾಂಗ್ವೇಜು, ಚಿಯರ್ಫುಲ್ನೆಸ್ ಯಾವತ್ತೂ ಸಹ ಎಂಥೋಯಿಸಮ್ ಆಗಿರ್ಬೇಕಾಗತ್ತೆ ನೀವು, ಅವಾಗ ನಿಮ್ಮ ಫೇಶಿಯಲ್ ವ್ಯಾಲ್ಯೂ ರಿಲೇಶನ್ಶಿಪ್ ಬೆಳೀತಾ ಹೋಗುತ್ತೆ. ದೆನ್ ದ ಟೋನ್ ಆಫ್ ವಾಯ್ಸ್. ಎಸ್, here see the tone of voice, what we are speaking, that should be well communicative. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಬಾಯಿ ಮಾತಲ್ಲಿ ಬರ್ತಕ್ಕಂಥದ್ದು ಒಂದು ಟೋನ್ ಆಗಿರ್ತಕ್ಕಂಥದ್ದು ಮೃದುವಾಗಿರ್ಬೇಕು, ಗಡಸುತನದಿಂದ ಇರಬಾರ್ದು, ಒಳ್ಳೆತನದಿಂದ ಮಾತಾಡಬೇಕಾಗತ್ತೆ. ಅವರನ್ನ ಯಾರನ್ನೂ ಸಹ ನಾವು ಗಡಸಾಗಿ ಅವ್ರ ಮೈಂಡ್ಗೆ ಅಥವಾ ಒಂದು ಹಾರ್ಟ್ಗೆ ಪೇನ್ ಕೊಡೋ ರೀತಿ ಮಾತಾಡಬಾರ್ದು. ಮಾತಾಡಿದ್ರೆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ. ಅದರಿಂದ ಟೋನ್ ಅಂತಕ್ಕಂಥದ್ದು ವಾಯ್ಸು ಪೊಲೈಟ್ ಆಗಿರ್ಬೇಕು, ಸ್ವೀಟ್ ಆಗಿ ಮಾತಾಡಬೇಕಾಗತ್ತೆ ನಾವು. ದೆನ್ ಹಾನೆಸ್ಟಿ ಇರಬೇಕು. ಎಸ್, ಎಸ್ಪೆಷಲಿ ದ ಹಾನೆಸ್ಟಿ ಅಂತ ಹೇಳಿದಾಗ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಕ್ಕೋಸ್ಕರ, ದಟ್ ವಿಲ್ ಆಕ್ಟ್ ಆಸ್ ಎ ಮ್ಯಾನರ್ ಎಸ್ಪೆಷಲಿ ವೆನ್ ದ ಪೀಪಲ್ ವಿಲ್ ಸ್ಪೀಕ್ ಔಟ್. ಪ್ರಾಮಾಣಿಕತನದಿಂದ ನಾವು ಮಾತಾಡಬೇಕಾಗತ್ತೆ. ಅದರ ಜೊತೆಗೆ ಸಿಂಪಲ್ ಟಿಪ್ಸ್ ನೋಡಿ, ಈ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಎನ್ಹಾನ್ಸ್ ಆಗಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ದೇರ್ ಆರ್ ಸಮ್ ಆಫ್ ದ ಸಿಂಪಲ್ ಟಿಪ್ಸ್ ರಾದರ್ ದೆನ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಕೀಪ್ ದ ಫೇಸ್ ವಿತ್ ಸ್ಪೀಕಿಂಗ್. ನೋಡಿ, ಎದುರುಗಡೆ ನಿಂತು ಮಾತಾಡಬೇಕಾಗತ್ತೆ, ಸ್ಪೀಕಿಂಗ್ ನಾರ್ಮಲ್ ಇರಬೇಕಾಗತ್ತೆ. ಅಲ್ಲಿ ನಾವು ಫಾಸ್ಟ್ ಮಾತಾಡಬಾರ್ದು, ನೈದರ್ ಟೂ ಸ್ಲೋ ಟೂ ಫಾಸ್ಟ್ ಆಗಬಾರ್ದು, ಸ್ಪೀಕಿಂಗ್ ನಾರ್ಮಲ್ ಆಗಿರಬೇಕು. ಫೇಶಿಯಲ್ ಎಕ್ಸ್ಪ್ರೆಷನ್ ಯಾವತ್ತೂ ಸಹ ಸ್ಮೈಲಿ ಆಗಿರಬೇಕು. ಅಂಡ್ ದ ಲ್ಯಾಂಗ್ವೇಜ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಮ್ಯಾನರ್ ಆಫ್ ಇನ್ವೈಟಿಂಗ್ ಅಂತಕ್ಕಂಥದ್ದು ಪೊಲೈಟ್ ಆಗಿರ್ಬೇಕಾಗತ್ತೆ. ಸೊ ಇವೆಲ್ಲ ಇದ್ದಾಗ ನಮ್ಮ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಏನಾಗ್ತಾ ಹೋಗುತ್ತೆ, ಬಾಂಡಿಂಗ್ ಚೆನ್ನಾಗಿರುತ್ತೆ. ಸೊ ಇದು ಇಲ್ಲಿ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಫ್ಯಾಮಿಲಿನಲ್ಲಾಗಿರ್ಬೋದು, ಆರ್ಗನೈಸೇಷನ್ ಅಲ್ಲಾಗಿರ್ಬೋದು, ಅಥವಾ ವರ್ಕ್ ಪ್ಲೇಸ್ ಅಲ್ಲಾಗಿರ್ಬೋದು, ಅಥವಾ ರೊಮ್ಯಾಂಟಿಕ್ ಲೈಫ್ ಅಲ್ಲಾಗಿರ್ಬೋದು ಇದ್ರೆ, ಇವೆಲ್ಲವೂ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ಟಿಪ್ಸ್ ಅಂತ ಕರಿತೀವಿ, ಕೆಲವು ಮುಂಜಾಗ್ರತಾ ಕ್ರಮಗಳನ್ನ, ಚಿಟುಕುಗಳನ್ನ ನಾವು ಅಳವಡಿಸ್ಕೊಂಡು ಹೋದಾಗ ನಮ್ಮ ಒಂದು ರಿಲೇಶನ್ಶಿಪ್ ಏನಾಗುತ್ತೆ, ಚೆನ್ನಾಗಿರುತ್ತೆ. ಸೊ ಅದಾದ ನಂತರ ಎಮೋಷನಲ್ ಇಂಟೆಲಿಜೆನ್ಸ್. ಸೊ ದ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? The emotional intelligence is the ability to understand ourselves as well as with the other people. ಅಷ್ಟೇ ನೋಡಿ, ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ರೆಕಗ್ನೈಸ್ ಮಾಡಿಕೊಂಡು ಅಂತ ಹೇಳಿದ್ರೆ, ಓನ್ ರೆಕಗ್ನೈಸೇಷನ್, ಓನ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್. ನನ್ನ ಫೀಲಿಂಗ್ಸ್ ಅನ್ನ, ನನ್ನ ಎಮೋಷನ್ಸ್ ಅನ್ನ, ನನ್ನ ಒಂದು ರೆಕಗ್ನೈಸೇಷನ್ ಅನ್ನ ಅರ್ಥ ಮಾಡಿಕೊಂಡು
ಅದನ್ನ ಬೇರೊಬ್ಬರನ್ನು ಸಹ ಅರ್ಥ ಮಾಡ್ಕೊಳ್ಳೋ ರೀತಿ ಹೋಗ್ತಕ್ಕಂಥದ್ದನ್ನ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ದ ಎಮೋಷನಲ್ ಇಂಟೆಲಿಜೆನ್ಸ್ ಇಸ್ ಅನ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಅಕ್ಸೆಪ್ಟ್ ಅಂಡ್ ರೆಕಗ್ನೈಸ್ ಅವರ್ ಓನ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್. ಮೊದಲನೇದಾಗಿ ನಮ್ಮ ಓನ್ ಎಮೋಷನ್ಸ್, ನಮ್ಮ ಓನ್ ಫೀಲಿಂಗ್ಸ್ ಅನ್ನ ನಾವು ರೆಕಗ್ನೈಸ್ ಅನ್ನ ಮಾಡಿಕೊಂಡು ದೆನ್ ಇಟ್ ಶುಡ್ ಇಂಪ್ಯಾಕ್ಟ್ ಆನ್ ಅವರ್ ಸೆಲ್ಸ್ ಆನ್ ಅದರ್ ಪೀಪಲ್. ನಮ್ಮಷ್ಟಿಗೆ ನಾವು ಇಂಪ್ಯಾಕ್ಟ್ ಅನ್ನ ಮಾಡಿಕೊಂಡು ದೈನಂದಿನ ಜೀವನದಲ್ಲಿ ಅದನ್ನ ಬೇರೊಬ್ಬ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರೋ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅಂಡ್ ದ ಎಮೋಷನಲ್ ಇಂಟೆಲಿಜೆನ್ಸ್ ಇಸ್ ಅ ಕೆಪಾಸಿಟಿ ಫಾರ್ ರೆಕಗ್ನೈಸಿಂಗ್ ಅವರ್ ಓನ್ ಫೀಲಿಂಗ್ಸ್ ದಸ್ ಇನ್ ಅದರ್ಸ್. ನಮ್ಮ ಓನ್ ಫೀಲಿಂಗ್ಸ್ ಮತ್ತೆ ಬೇರೊಬ್ಬರ ಫೀಲಿಂಗ್ಸ್ ಅನ್ನ ಒಂದು ಎಚ್ಚೆತ್ತು ಅಥವಾ ಗಮನಿಸ್ತಕ್ಕಂಥದ್ದನ್ನ ನಾವು ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ನಮ್ಮ ಒಂದು ಡೈಲಿ ಲೈಫಿನ ಮೇಲೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮನ್ನ ನಾವು ಬೇರೊಬ್ಬರ ಜೊತೆ ಇಂಟ್ರಾಕ್ಟ್ ಆಗ್ತಾ ಇದ್ದೀರಿ ಅನ್ನೋದೆಲ್ಲವನ್ನು ಸಹ ಈ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಎಮರ್ಜ್ ಆಗುತ್ತೆ. ಸೊ ಈ ಎಮೋಷನಲ್ ಇಂಟೆಲಿಜೆನ್ಸಿನ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಮತ್ತೆ ಬ್ರಾಂಚಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಮತ್ತೆ ಹೌ ಟು ಬಿಕಮ್ ಎಮೋಷನಲಿ ಇಂಟೆಲ್ ಅಂತಕ್ಕಂಥದ್ದಿದೆ. ಒಂದು 8 ಪಾಯಿಂಟ್ ಬರ್ತಾವೆ. ಎಮೋಷನಲಿ ಇಂಟೆಲಿಜೆಂಟ್ ಆಗ್ತಕ್ಕಂಥದ್ದು ಹೇಗಿರುತ್ತೆ ಅನ್ನೋದನ್ನ ಗಮನಿಸಿದ್ರೆ ಈ ಚಾಪ್ಟರ್ ವೈಂಡ್ ಅಪ್ ಆಗುತ್ತೆ ಮಕ್ಕಳ. ಸೊ ಸ್ವಲ್ಪ ಟ್ವಿಸ್ಟ್ ಇರುತ್ತೆ, ನಿಧಾನಕ್ಕೆ ಒಂದಲ್ಲ 2 ಸತಿ ಕೇಳಿ, ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಐ ವಿಲ್ ಬಿ ವಿತ್ ಯು ದ ನೆಕ್ಸ್ಟ್ ಅಪ್ಕಮಿಂಗ್ ರೆಕಾರ್ಡಿಂಗ್, ದಟ್ ಈಸ್ ದ some of the characteristic features as well as developing of emotional intelligence. Thank you, my dear children. I will wind up the class today.